DH ಅಂತ. ನಾನು ಹುಟ್ಟಿದ್ದು ಗದಗಿನಲ್ಲಿ 20 ಏಪ್ರಿಲ್ 1975ರಲ್ಲಿ ನನ್ನ ಜನನವಾಯಿತು. ಅಲ್ಲಿಂದ ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಗದಗಿನಲ್ಲೇ ಪಡೆದೆ. SSLC ಪಾಸ್ ಆದ ನಂತರ ನನಗೆ ಕಲೆಯಲ್ಲಿ ಆಸಕ್ತಿ ಇದ್ದುದರಿಂದ ನಾನು ಗದಗಿನ ವಿಜಯ ಕಾಲೇಜ್ ಆಫ್ ಫೈನ್ ಆರ್ಟ್ಗೆ ಸೇರಿಕೊಂಡೆ. ಅಲ್ಲಿ ನಾನು ತುಂಬ ಆಸಕ್ತಿಯಿಂದ ಕಲೆಯನ್ನು ಕಲಿತೆ ಮತ್ತು ಅಲ್ಲಿ ಇದ್ದಂಥ ನನ್ನ ಗುರುಗಳು ಕೂಡ ನನಗೆ ಭಾಳ ಅಚ್ಚುಕಟ್ಟಾಗಿ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಪ್ರತಿದಿನ ನೀನು 50 ಸ್ಕೆಚ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಚಾಚು ತಪ್ಪದೆ ನಾನು ದಿನಾಲೂ ಎಷ್ಟು ವರ್ಷ 5 ವರ್ಷ ನಾನಲ್ಲಿ BFA ಕಲಿಯುವಾಗ 5 ವರ್ಷನೂ ಕೂಡ ನಾನು ರೆಗ್ಯುಲರ್ ಆಗಿ ಸ್ಕೆಚನ್ನು ಮಾಡಿದ್ದೆ. ಅದರ ಫಲವಾಗಿ ವಿದ್ಯಾರ್ಥಿಯಾಗಿದ್ದಾಗ ನನಗೆ ಕೆಲವು ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾದವುಗಳೆಂದರೆ SCZCC ನಾಗ್ಪುರ್ ಅಂತ, ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್, ಅಲ್ಲಿಂದ ನನಗೆ 1995ರಲ್ಲಿ ಒಂದು ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿಯನ್ನು ನನಗೆ ಬಂತು. ಅವರೇ ಖರೀದಿ ಮಾಡಿದ್ದಾರೆ. ಸೊ ಆ ಒಂದು ಪ್ರಶಸ್ತಿ ನನಗೆ ತುಂಬ ಪ್ರಭಾವವನ್ನು ಕೊಟ್ಟಿದೆ. ತದನಂತರ ಹಾಗೆ ನಾನು ಕೇಂದ್ರ ಲಲಿತ ಕಲಾ ಅಕಾಡೆಮಿಯವರು ನಡೆಸುವಂತಹ ನ್ಯಾಷನಲ್ ಕಲಾ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ನನ್ನ ಕಲಾಕೃತಿಯು 2 ಬಾರಿ ನನ್ನ ಕಲಾಕೃತಿ ಆಯ್ಕೆಯಾಗಿದೆ. ಕಲಾಕೃತಿ ರಚನೆಯಲ್ಲಿ ನಿಮ್ಮದೇ ಆದ ಸ್ವಂತಿಕೆಯನ್ನು ಬೆಳೆಸ್ಕೊಳ್ರಿ ಅಂತ ಹೇಳ್ತಾ ಇದ್ರು. ಆ ಮಿನೇಚರ್ ಪ್ರಭಾವದ ಮೇಲೆ ನಾನು ಅನೇಕ ವೈಯಕ್ತಿಕ ಕಲಾಕೃತಿಗಳನ್ನು ಮಾಡಿದೆ. ಕಲಾ ಪಯಣ 1991ರಿಂದ ಕಲಿಕೆಯನ್ನು ಶುರುವಾಗಿ 1999ರವರೆಗೂ ನಾನು ಕಲೆಯನ್ನು ಕಲಿತಿದ್ದೇನೆ. ಗದಗಿನಲ್ಲಿ BFA ಮುಗಿಸಿದ ನಂತರ ಬೆಂಗಳೂರಿಗೆ ನಾನು ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಡಿಗ್ರಿಯನ್ನು ಪಡೆದಿದ್ದೇನೆ. ಅಲ್ಲಿ ಕಲಿಯುವಾಗೂ ಕೂಡ ನಾನು ಇದ್ದಂಥ ಗುರುಗಳು ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ, ನನ್ನನ್ನು ತಿದ್ದಿದ್ದಾರೆ. ಅವರನ್ನು ನಾನು ಎಂದೂ ಮರೆಯೋದಿಲ್ಲ. ಮಿನೇಚರ್ ಕಲಾಕೃತಿಯಿಂದ ತುಂಬ ಪ್ರಭಾವಿತನಾಗಿದ್ದೇನೆ. ಭಾರತೀಯ ಸಾಂಪ್ರದಾಯಿಕ ಕಲೆ ನನಗೆ ತುಂಬ ಪ್ರಭಾವವನ್ನು ಬೀರಿದೆ. ಆ ಒಂದು ಪ್ರಭಾವದ ಮೇಲೆ ನನ್ನ ವೈಯಕ್ತಿಕ ಶೈಲಿಯ ಕಲಾಕೃತಿಗಳನ್ನು ನಾನು ರಚಿಸಿದ್ದೇನೆ. ನನಗೆ ಮೊದಲು ಪ್ರಶಸ್ತಿ ಬಂದಿದ್ದು ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್ ನಾಗ್ಪುರದಿಂದ. ಆ ಕಲಾಕೃತಿಯ ವಿಶೇಷತೆ ಏನೆಂದರೆ
ಅಂದರೆ ಮೊದಲ ಮಾನವ ಆ್ಯಡಮ್ ಅಂತ ಏನು ಬೈಬಲಲ್ಲಿ ಕರೀತಾರಲ್ಲ, ಆ್ಯಡಮ್ ಅಂತ, ಆ ಆ್ಯಡಮನ್ನು ನಾನು ಚಿತ್ರಿಸಲು ಅದರಲ್ಲಿ ಪ್ರಯತ್ನ ಮಾಡಿದ್ದೇನೆ. ಅವನು ಆ್ಯಡಮ್ ಬೇರೆ ಎಲ್ಲಿಂದನೂ ಬಂದಿಲ್ಲ, ಆಕಾಶದಿಂದ ಭೂಮಿಗೆ ಬಂದ ಅನ್ನೋ ಹಾಗೆ ಆ ಕಲಾಕೃತಿಯ ಮೂಲವಾಗಿತ್ತು. ಮತ್ತು ಆ ಕಲಾಕೃತಿ ಇವಾಗ ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ಸೆಂಟರ್ ನಾಗ್ಪುರ್ ಕಲೆಕ್ಷನ್ದಲ್ಲಿದೆ. ಅದು ಕೂಡ ಈ ಭಾರತೀಯ ಚಿಕಣಿ ಚಿತ್ರಗಳ ಪ್ರಭಾವದ ಮೇಲೆ ನಾನು ಮಾಡಿದ್ದು. ಅದು ನನ್ನ ವೈಯಕ್ತಿಕ ಶೈಲಿಯಲ್ಲಿ ನಾನು ಮಾಡಿದ್ದು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅವಾರ್ಡು 1997ರಲ್ಲಿ ನನಗೆ ಬಂದಿತ್ತು. ಅದರಲ್ಲಿ ಕೂಡ ಆ್ಯಡಮ್ ಅಂತ ಅದಕ್ಕೆ ನಾನು ಟೈಟಲ್ ಕೊಟ್ಟಿದ್ದೆ. ಆ್ಯಡಮ್ ಅಂತಂದರೆ ಮೊದಲ ಮಾನವ. ಅವನು ನೀರಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳನ್ನು ಹಿಡಿಯೋಕ್ಕೆ ಹೋಗೋದು, ಅವನ ಒಂದು ಒಡನಾಟ ಆವಾಗ ಹೇಗಿತ್ತು ಪ್ರಾಣಿ ಪಕ್ಷಿಗಳ ಜೊತೆಗೆ, ಅದನ್ನು ನಾನು ಚಿತ್ರಿಸಲು ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತು ಆ ಒಂದು ವಿಶೇಷವಾದಂಥ ಆ ಕಲಾಕೃತಿಯನ್ನು ಗಮನಿಸಿ 1997ರಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ನನಗೆ ವಾರ್ಷಿಕ ಕಲಾ ಪ್ರದರ್ಶನವನ್ನು ನೀಡಿ ಗೌರವಿಸಿದ್ದಾರೆ. 2000 ನಾನು ನನ್ನ ಮೊದಲ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನು ನಾನು ಬೆಂಗಳೂರಿನಲ್ಲಿ ಮಾಡಿದ್ದೆ. ಅಲ್ಲಿ ಕಲಾ ಪ್ರದರ್ಶನಕ್ಕೆ ಬಂದಂಥ ಜನಸಾಮಾನ್ಯರು, ಸಹೃದಯರು, ಆಮೇಲೆ ಕಲಾವಿದರು ನನ್ನ ಕಲಾಕೃತಿಗಳನ್ನು ತುಂಬ ಮೆಚ್ಚಿಕೊಂಡು ಮುಂದಿನ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಜಾಸ್ತಿ ಇದೆ, ಹೀಗೆ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇರಿ ಅಂತ ನನಗೆ ಬೆನ್ನು ತಟ್ಟಿ ಬೆಂಬಲಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಮಾಡಿದ್ದೇನೆ, ಮತ್ತು ಬೆಳಗಾವಿ, ಆಮೇಲೆ ಮೈಸೂರು, ನವದೆಹಲಿ, ಹೀಗೆ ಅನೇಕ ಭಾಗಗಳಲ್ಲಿ ನಾನು ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನು ಮಾಡಿದ್ದೇನೆ. ನಾನು ಸುಮಾರು ಅಕ್ರಿಲಿಕ್ ಮಾಧ್ಯಮದಲ್ಲಿ ಕಲಾಕೃತಿಗಳನ್ನು ರಚಿಸಿದ್ದೇನೆ. ಆ ಅಕ್ರಿಲಿಕ್ ಮಾಧ್ಯಮ ಏನಂತಂದರೆ, ಅದು ಈ ಕಡೆ ನಾವು ಟ್ರಾನ್ಸ್ಪರೆಂಟು ವರ್ಕ್ ಮಾಡ್ಬೋದು, ಮತ್ತು ಒಪೇಕು ಕೂಡ ಅದರಲ್ಲಿ ವರ್ಕ್ ಮಾಡ್ಬೋದು. ಅದರಲ್ಲಿ ಪಾಸಿಬಿಲಿಟಿ ಜಾಸ್ತಿ ಇದೆ. ಈ ವಾಟರ್ ಕಲರ್ ಅಂತಂದರೆ ಟ್ರಾನ್ಸ್ಪರೆಂಟ್ ಅಷ್ಟೇ ಮಾಡಬೇಕಾಗತ್ತೆ, ಮತ್ತು ಆಯಿಲ್ ಕಲರ್ ಅಂತಂದರೆ ಒಪೇಕ್ ಅಷ್ಟೇ ಮಾಡಬೇಕಾಗತ್ತೆ. ಬಟ್ ಅಕ್ರಿಲಿಕ್ಕಲ್ಲಿ ಆ ಎರಡೂ ಮಿಶ್ರಣವನ್ನು ಕೂಡ ನಾವು ಮಾಡಿಕೊಂಡು ವರ್ಕನ್ನು ನಾವು ಮಾಡ್ಬೋದು. ಅಂದರೆ ಒಪೇಕ್ ಮಾಡ್ಬೋದು, ಮತ್ತು ಟ್ರಾನ್ಸ್ಪರೆಂಟ್ ಅಂದರೆ ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಹೀಗೆ ಅದರಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ. ಒಳ್ಳೆ ನಾವು ಟೆಕ್ಸ್ಚರನ್ನು ಕ್ರಿಯೇಟ್ ಮಾಡ್ಬೋದು, ಮೈವಳಿಕೆ ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ಬೋದು. ಮತ್ತು ಅದು ಡ್ರೈ ಆದ ನಂತರ ತುಂಬ ಫ್ರೆಶ್ ಆಗಿರ್ತದೆ ಕಲರು. ನಮ್ಮ ಭಾರತೀಯ ಚಿಕಣಿ ಚಿತ್ರಗಳು ಏನಿದಾವಲ್ಲ ಅದರ ಒಂದು ಪ್ರಭಾವದ ಮೇಲೆ ಈ ಒಂದು ಮಹಿಳೆ ಅಂತ ಒಂದು ಶೀರ್ಷಿಕೆ ಕೊಟ್ಟು ಈ ಕಲಾಕೃತಿಯನ್ನು ನಾನು ರಚಿಸಿದ್ದೇನೆ. ಮತ್ತು ಇಲ್ಲಿ ಒಂದು ಅನಾಟಮಿ ಇರ್ಬೋದು, ಮತ್ತೆ ಕಣ್ಣಿರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು, ಅವು ಎಲ್ಲನೂ ಅಂಶಗಳು ಈ ಭಾರತೀಯ ಚಿಕಣಿ ಚಿತ್ರಗಳಲ್ಲಿ ಅಂಶಗಳು ಏನಿದಾವಲ್ಲ ಅದನ್ನ ಅಂಶಗಳನ್ನು ತಗೊಂಡು ನಾನು ಇಲ್ಲಿ ವರ್ಕನ್ನು ಮಾಡಿದ್ದೇನೆ. ಸಾಮಾನ್ಯ ಮಹಿಳೆ ಹೇಗಿರ್ತಾರಲ್ಲ ಹಾಗೆ ಮಹಿಳೆಯನ್ನು ನಾನು ಇಲ್ಲಿ ಚಿತ್ರಿಸಿದ್ದೇನೆ. ಮತ್ತೆ ಇಲ್ಲಿ ಒಂದು ಹಳ್ಳಿಯ ವಾತಾವರಣ ಅಂತ ಅನ್ನೋದಕ್ಕೆ ಇಲ್ಲಿ ಮನೆಯಲ್ಲಿ ಇರುವಂತಹ ಗಡಿಗೆಗಳನ್ನು ಇಲ್ಲಿ ತೋರಿಸಿದ್ದೇನೆ. ಗಡಿಗೆಗಳು
ಮತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಈ ಒಂದು ಆಕೃತಿಯಲ್ಲಿ, ಈ ಒಂದು ಮಹಿಳೆ ಆಕೃತಿಯಲ್ಲಿ ಇಲ್ಲಿ ಅಚ್ಚೆ ಚಿತ್ರಗಳನ್ನು ನಾನು ಬಳಸಿದ್ದೇನೆ. ಅಚ್ಚೆ ಚಿತ್ರಗಳು, ಈ ಅಚ್ಚೆ ಚಿತ್ರಗಳು ನಾನು MFA ಓದುವಾಗ ಅಲ್ಲಿ ಡೆಸರ್ಟೇಷನ್ ವರ್ಕ್ ಸಬ್ಮಿಟ್ ಮಾಡೋ ಟೈಮಲ್ಲಿ ನಾನು ಅಚ್ಚೆ ಕಲೆ ಕುರಿತು ನಾನು ಲಘು ಪ್ರಬಂಧವನ್ನು ಮಾಡಿದ್ದೆ. ಅವಾಗ ಧಾರವಾಡದಲ್ಲಿ ಒಂದು ಕಿಳ್ಳೆ ಖ್ಯಾತರು ಅಂತ ಹೇಳಿ ಒಂದು ಸಮೂಹ ಇದೆ, ಅಲ್ಲಿ ನಾನು ಅವರ ಸಂದರ್ಶನ ಮಾಡಿ ಅವ್ರ ಹತ್ರ ಇರುವಂಥ ಕೆಲವು ಬುಕ್ಗಳನ್ನು ನಾನು ಫೋಟೋಗ್ರಫಿ ಮಾಡಿಕೊಂಡು ತಗೊಂಬಂದು ಅದರ ಬಗ್ಗೆ ನಾನು ಬುಕ್ಕನ್ನು ಬರೆದಿದ್ದೆ, ಲಘು ಪ್ರಬಂಧವನ್ನು ಬರೆದಿದ್ದೆ. ಈ ಕಲಾಕೃತಿಯ ಹೆಸರು ಕಪಲ್ ಅಂತ. ಈ ಕಪಲ್ ಚಿತ್ರದಲ್ಲಿ ನಾನು ಮಹಿಳೆಗೆ ಹಳದಿ ಕಲರನ್ನು ಬಳಸಿದ್ದೇನೆ. ಮದುವೆ ಸಂದರ್ಭದಲ್ಲಿ ವಧುವರರಿಗೆ ಅರಿಶಿಣವನ್ನು ಹಚ್ಚುವುದು ವಾಡಿಕೆ, ಸಂಪ್ರದಾಯ. ಹಾಗಾಗಿ ನಾನು ಇಲ್ಲಿ ಯೆಲ್ಲೋ ಕಲರನ್ನು ಈ ಕಲಾಕೃತಿಯಲ್ಲಿ ನಾನು ಬಳಸಿದ್ದೇನೆ. ಅಜಂತಾ ಚಿತ್ರಗಳನ್ನು ಪ್ರಭಾವಕ್ಕೆ ಒಳಗಾಗಿ ಅಜಂತಾ ಚಿತ್ರದ ಕಲರ್ ಸ್ಕೀಮನ್ನು ನಾನು ಕೆಲವು ಕಲಾಕೃತಿಗಳಲ್ಲೆಲ್ಲ ನಾನು ಬಳಸಿದ್ದೇನೆ. ಉದಾಹರಣೆಗೆ ಅಲ್ಲಿ ಗಂಡು ಅಂತಂದರೆ ಸ್ವಲ್ಪ ಡಾರ್ಕ್ ಕಲರು, ಮಹಿಳೆ ಅಥವಾ ರಾಣಿ ಈ ಥರ ಇದ್ದರೆ ಅದಕ್ಕೆ ಲೈಟ್ ಕಲರ್ ಆಗಿ ನಾನು ಬಳಸೋದನ್ನು ನಾನಿಲ್ಲಿ ಕಲಾಕೃತಿಯಲ್ಲಿ ರಚನೆಯಲ್ಲಿ ಬಳಸಿದ್ದೇನೆ. ಈ ಕಲಾಕೃತಿಯ ಶೀರ್ಷಿಕೆ ವಾಹನ ಅಂತ. ಈ ವರ್ಣಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಯೆಲ್ಲೋ ಕಲರು, ಆಮೇಲೆ ಅದರಲ್ಲೇ ಸ್ವಲ್ಪ ಡಾರ್ಕ್ ಯೆಲ್ಲೋ, ಆಮೇಲೆ ನೀಲಿ ಕಲರು, ಆಮೇಲೆ ರೆಡ್, ಆಮೇಲೆ ಈ ಕಡೆ ಬ್ಲ್ಯಾಕು, ಈ ಥರ ಕಲರನ್ನ ನಾನು ಬಳಸಿದ್ದೇನೆ. ಇವು ಏನಂತಂದ್ರೆ ಭಾರತೀಯ ಚಿಕಣಿ ಚಿತ್ರಗಳಲ್ಲಿ ಇದು ಈ ಥರ ಡೈರೆಕ್ಟ್ ಕಲರನ್ನು ಬಳಸ್ತಾರೆ. ನಾನು ಮಾಡುವಂಥ ಕಲಾಕೃತಿಯಲ್ಲೂ ಕೂಡ ನಾನು ಆ ನೇರವಾದಂಥ ವರ್ಣಗಳನ್ನು ನಾನು ಇಲ್ಲಿ ಬಳಸುತ್ತೇನೆ. ನಾನು ವಾಟರ್ ಕಲರಲ್ಲೂ ಕಲಾಕೃತಿಯನ್ನು ಮಾಡೀನಿ, ಆಮೇಲೆ ಆಯಿಲ್ ಕಲರಲ್ಲಿ ಮಾಡಿದ್ದೀನಿ, ಅಕ್ರಲಿಕಲ್ಲೂ ಮಾಡಿದ್ದೀನಿ, ಮತ್ತು ಅವೆಲ್ಲ ಮಿಕ್ಸ್ ಮಾಡಿ ಮಿಶ್ರ ಮಾಧ್ಯಮದಲ್ಲಿ ನಾನು ಕಲಾಕೃತಿಗಳನ್ನು ಮಾಡಿದ್ದೀನಿ. ಪ್ರಸ್ತುತ ದಾವಣಗೆರೆಯಲ್ಲಿ ನಾನು ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಬೋಧನಾ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಈಗ ವಾಟರ್ ಕಲರ್ ಬಗ್ಗೆ ಹೇಳ್ಬೇಕಂತಂದ್ರೆ, ವಾಟರ್ ಕಲರ್ ಅದು ಟ್ರಾನ್ಸ್ಪರೆನ್ಸ್ ಕಲರ್, ಅದು ಲೈಟ್ ಟು ಡಾರ್ಕ್ ಅದನ್ನು ನಾನು ಪ್ರೊಸೆಸ್ ಮಾಡ್ಕೊತ ಹೋಗಬೇಕು. ಅದು ಹೆಂಗಂತಂದ್ರೆ ಈಗ ಏನಾದರೂ ನಾವು ಪರಿಸರ ಒಂದು ಲ್ಯಾಂಡ್ಸ್ಕೇಪ್ ಅಂತ ಏನು ಹೇಳ್ತೀವಲ್ಲ, ಆ ಲ್ಯಾಂಡ್ಸ್ಕೇಪ್ ಮಾಡುವಾಗ, ಆಮೇಲೆ ಭಾವಚಿತ್ರ ಮಾಡುವಾಗ ಅಥವಾ ಕಾಂಪೋಸಿಷನ್ ಮಾಡುವಾಗ ಅದು ಒಂದು ರೀತಿ ಟ್ರಾನ್ಸ್ಪರೆನ್ಸಿಯನ್ನು ನಾವಲ್ಲಿ ಮಾಡಬೇಕಾಗತ್ತೆ. ಅದರಲ್ಲಿ ಇನ್ನೊಂದು ಏನಂದ್ರೆ ವಿಶೇಷ, ಲೈಟಿಂಗನ್ನು ನಾವು ಭಾಳ ಚಲೋ ತಂಗಿ ನಾವು ಮಾಡ್ಬೋದು. ಅದರೊಳಗೆ ಲೈಟಿಂಗ್ ಎಫೆಕ್ಟನ್ನು, ಈಗ ಬಿಸಿಲು ಬಿದ್ದಿರ್ತದೆ, ನೆಳ್ಳು ಛಾಯೆಯನ್ನು ಬಿದ್ದಿರ್ತದೆ, ಅದು ನಾವು ಭಾಳ ಚೆನ್ನಾಗಿ ನಾವು ಅದರಲ್ಲಿ ವಾಟರ್ ಕಲರಲ್ಲಿ ತೋರಿಸ್ಬೋದು. ಜಾಸ್ತಿ ವರ್ಕ್ ಮಾಡಿದ್ರೆ ಅದು ಒಂದು ಅವ್ರಿಗೆ ಫ್ಯೂಚರಲ್ಲಿನೂ ಕೂಡ ಅವ್ರು ಯಾವುದೇ ಮಾಧ್ಯಮದಲ್ಲಿ ಅವರು ವರ್ಕ್ ಮಾಡ್ಬೋದು. ಮತ್ತು ಅದರೊಳಗೆ ಏನಂತಂದ್ರೆ ಈ ಬೇಸಿಕ್ ಕಲಿಯುವಂಥ ಸಂದರ್ಭದಾಗ ಈಗ ಡಿಸೈನೇ ಇರ್ಬೋದು, ಕಾಂಪೋಸಿಷನೇ ಇರ್ಬೋದು, ಭಾವಚಿತ್ರನೇ ಇರ್ಬೋದು, ಅದರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ಒಳ್ಳೆ ಕಲರ್ ಸ್ಕೀಮು ಮತ್ತು ಒಂದು ಒಳ್ಳೆ ನಾಲೆಜ್ ಸಿಗ್ತೈತೆ ಅದರಿಂದ. ಹಾಗಾಗಿ ಅವ್ರು ಏನು ಮಾಡ್ಬೇಕು ಅಂತಂದರೆ ಈ ವಾಟರ್ ಕಲರನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಚಲೋ. ಯಾಕಂತಂದ್ರೆ ಈಗ ಈ ಅಕ್ರಲಿಕ್ಕು ಮತ್ತು ಆಯಿಲ್ ಕಲರು ಏನಾದರೂ ಅದರಲ್ಲಿ ಮಿಸ್ಟೇಕ್ ಆದ್ರೆ ಮತ್ತೆ ನಾವು ಕರೆಕ್ಷನ್ ಮಾಡ್ಬೋದು. ವಾಟರ್ ಕಲರಲ್ಲಿ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಅದು ಯಾಕಂದ್ರೆ ಭಾಳ ಬುದ್ಧಿವಂತಿಕೆಯಿಂದ ನಾವು ವಾಟರ್ ಕಲರನ್ನು ಬಳಸಬೇಕಾಗತ್ತೆ. ಮತ್ತು ನಾನು ಆಯಿಲ್ ಕಲರಲ್ಲಿ ಕೂಡ ನಾನು ಕಲಾಕೃತಿಗಳನ್ನು ರಚಿಸಿದ್ದೇನೆ. ಆಯಿಲ್ ಕಲರು ಅದು
ಪ್ರಾರಂಭ ಆಗಿದ್ದು ಯಾವಾಗ ಅಂತಂದ್ರೆ ರಿನೆಸೆನ್ಸ್ ಪೀರಿಯಡ್ ಅಂತ ಬರ್ತದೆ. ಆ ರಿನೆಸೆನ್ಸ್ ಪೀರಿಯಡ್ ಸಂದರ್ಭದಲ್ಲಿ ಆ ಮಾಧ್ಯಮ ಉಟ್ಕೊಳ್ತದೆ. ಆ ಸಂದರ್ಭದಲ್ಲಿ ಅನೇಕ ರಿನೆಸೆನ್ಸ್ ಕಲಾವಿದರು ಅನೇಕ ತೈಲವರ್ಣ ಕಲಾಕೃತಿಗಳನ್ನು ಮಾಡ್ಯಾರ. ಅದರ ಒಂದು ಪ್ರಭಾವದಲ್ಲಿ ನಾನು ಕೂಡ ಒಂದು ರಿನೆಸೆನ್ಸ್ ಪೀರಿಯಡಿನ ಒಂದು ವರ್ಕನ್ನು ರೀಪ್ರೊಡಕ್ಷನ್ ಮಾಡಿದ್ದೆ. ಅದು ಕೂಡ ಆಯಿಲ್ ಕಲರಲ್ಲಿ ನಾನು ಮಾಡಿದ್ದೀನಿ. ನಮ್ಮ ತಾಯಿಯವರೇ ನಮಗೆ ಎಲ್ಲ, ಯಾಕಂದ್ರೆ ಅವರೇ ನಮಗೆ ದೇವರು ಮತ್ತೆ ಮೊದಲ ಗುರು. ಯಾಕಂತಂದ್ರೆ ನಾವು ಒಟ್ಟು 7 ಜನ ಮಕ್ಕಳು, ನಮ್ಗೆಲ್ಲರನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಯಾರ ಮತ್ತು ಜೀವನದಾಗ ಒಳ್ಳೆ ಒಂದು ನಾಗರಿಕರನ್ನಾಗಿ ಮಾಡಿದಾರ ಅಂತ ಇಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ನಮ್ಮ ತಾಯಿಯವರು ಒಂದು ಮಾತು ಹೇಳ್ತಾ ಇದ್ರು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡು ಜೀವನ ಮಾಡ್ರಪ್ಪ ಅಂತ ಹೇಳ್ತಾ ಇದ್ರು. ಅದು ನಾನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವ್ರ ತಾಯಿಯವರಿಗೆ ನಾನು ಒಂದು ಪ್ರಣಾಮಗಳನ್ನು ಹೇಳ್ತೇನೆ.